ಹಲೋ ಸಿಟಿಸನ್ಸ್, ಇಮ್ಯಾಜಿನ್ ದಿಸ್. ನೀವು ಬಾಸ್ ಹೇಳಿದ ಕೆಲಸ ಮಾಡ್ತೀರಾ, ಆದ್ರೆ ಅನಾಹುತ ಆಗುತ್ತೆ. ಕ್ರಿಮಿನಲ್ ಕೋರ್ಟ್ ನಿಮ್ಮನ್ನ ಕ್ಲಿಯರ್ ಮಾಡಿದ್ರೂ ನಿಮ್ಮ ಕಂಪನಿ ಕೆಲಸದಿಂದ ವಜಾ ಮಾಡಿದ್ರೆ? ಇದು ಕಲ್ಪನೆ ಅಲ್ಲ. 1987ರ ಥಾರ್ ಡೆಸರ್ಟ್ನಲ್ಲಿ ಒಬ್ಬ ಏರ್ಫೋರ್ಸ್ ಆಫೀಸರ್ಗೆ ಇದೇ ಆಯ್ತು. ಕೋರ್ಟ್ ಬಿಟ್ರೂ ಡಿಪಾರ್ಟ್ಮೆಂಟ್ ಬಿಡ್ಲಿಲ್ಲ. ವೇಟ್, ಕೋರ್ಟ್ ಬಿಟ್ಟ ಮೇಲೂ ವಜಾ ಮಾಡಿದ್ರಾ? ಹೇಗೆ? ಸ್ಕ್ವಾಡ್ರನ್ ಲೀಡರ್ ಆರ್ ಸೂಡ್ ತನ್ನ ಕಮಾಂಡಿಂಗ್ ಆಫೀಸರ್ ಆರ್ಡರ್ ಫಾಲೋ ಮಾಡಿ ಕುಡುಕ ಡ್ರೈವರ್ನನ್ನು ಹೊರಹಾಕಿದ್ರು. ಆತ ಮರುಭೂಮಿಯಲ್ಲಿ ಸತ್ತ. ಸೆಷನ್ಸ್ ಕೋರ್ಟ್ ಸಾಕ್ಷಿ ಇಲ್ಲ ಅಂತ ಸೂಡ್ಗೆ ಡಿಸ್ಚಾರ್ಜ್ ಮಾಡ್ತು. ಆದ್ರೂ ಕೋರ್ಟ್ ಮಾರ್ಷಲ್ ಟೈಮ್ ಮುಗೀತು ಅಂತ ಏರ್ಫೋರ್ಸ್ ರೂಲ್ 16 ಬಳಸಿ ಗುಟ್ಟಾಗಿ ಅವರನ್ನ ವಜಾ ಮಾಡ್ತು. ಹೋಲ್ಡ್ ಆನ್, ಕೋರ್ಟ್ ಬಿಟ್ಮೇಲೆ ವಜಾ ಮಾಡೋದು ಅನ್ಫೇರ್ ಅಲ್ವಾ? ಎಕ್ಸಾಕ್ಟ್ಲಿ. ಸುಪ್ರೀಂ ಕೋರ್ಟ್ ಇಲ್ಲಿ ಡಿಸ್ಚಾರ್ಜ್ ವರ್ಸಸ್ ಅಕ್ವಿಟಲ್ ಬಗ್ಗೆ ಹೇಳಿತು. ಅಕ್ವಿಟಲ್ ಅಂದ್ರೆ ಟ್ರಯಲ್ ನಡೆದು ಸಾಕ್ಷಿ ಇಲ್ಲ ಅಂತ ಬಿಡೋದು. ಆದ್ರೆ ಡಿಸ್ಚಾರ್ಜ್ ಅಂದ್ರೆ ಟ್ರಯಲ್ ಶುರುವಾಗೋಕೆ ಕನಿಷ್ಠ ಸಾಕ್ಷಿ ಕೂಡ ಇಲ್ಲ ಅಂತ. ಇದು ಹೆಚ್ಚು ಪವರ್ಫುಲ್. ವಾವ್, ಅಂದ್ರೆ ಅವರು ಆರೋಪಿಯೇ ಅಲ್ಲ. ಹೌದು. ಜೊತೆಗೆ ಏರ್ಫೋರ್ಸ್ ಆಕ್ಟ್ನ ಸೆಕ್ಷನ್ 124 ಪ್ರಕಾರ ಚಾಯ್ಸ್ ಆಫ್ ಫೋರಂ ನಿಯಮ ಇದೆ. ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಹರ್ಜೀತ್ ಸಿಂಗ್ ಸಂಧು ಕೇಸ್ ಅನ್ವಯ ಒಮ್ಮೆ ಸಿವಿಲಿಯನ್ ಕೋರ್ಟ್ ಆರಿಸ್ಕೊಂಡ್ಮೇಲೆ ಅದೇ ಫೈನಲ್. ಬ್ಯಾಕ್ಡೋರ್ ಶಿಕ್ಷೆ ಕೊಡೋ ಹಾಗಿಲ್ಲ. ಆದ್ರೆ ಆರ್ಡರ್ ಕೊಟ್ಟ ಕಮಾಂಡಿಂಗ್ ಆಫೀಸರ್ಗೇನಾಯ್ತು? ಕೋರ್ಟ್ ಶಾಕ್ ಆಗಿದ್ದು ಇಲ್ಲೇ. ತಪ್ಪು ಆರ್ಡರ್ ಕೊಟ್ಟ ಬಾಸ್ಗೆ ಬರೀ ವಾರ್ನಿಂಗ್, ಆದ್ರೆ ಫಾಲೋ ಮಾಡಿದ ಸೂಡ್ಗೆ ವಜಾ. ಇದು ಸಂವಿಧಾನದ ಈಕ್ವಾಲಿಟಿಗೆ ವಿರುದ್ಧ ಅಂತ ಕೋರ್ಟ್ ಖಡಕ್ಕಾಗಿ ಹೇಳಿತು. ಸೊ ಬಾಸ್ಗೆ ಒಂದು ನ್ಯಾಯ, ನೌಕರನಿಗೆ ಇನ್ನೊಂದು ನ್ಯಾಯ ಇರೋಕ್ಕಾಗಲ್ಲ. ಕೋರ್ಟ್ ಆ ಡಿಸ್ಮಿಸಲ್ ಕ್ವಾಶ್ ಮಾಡಿ ಅವರಿಗೆ ಪೆನ್ಷನ್ ಕೊಡ್ತು. ಲಾಯರ್ಸ್ಗೆ ಯುವರಾಜ್ ಲಕ್ಷ್ಮೀಲಾಲ್ ಕಾಂತೇರ್ ಕೇಸ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರೀಸ್ ನಿಲ್ಲಿಸಲು ಒಂದು ಬ್ರಹ್ಮಾಸ್ತ್ರ. ಟೇಕವೇ ಇಷ್ಟೇ: ಕೋರ್ಟ್ ನಿಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ರೆ ಎಂಪ್ಲಾಯರ್ ಬ್ಯಾಕ್ಡೋರಿಂದ ಶಿಕ್ಷೆ ಕೊಡೋ ಹಾಗಿಲ್ಲ. ನೋ ಯೋರ್ ರೈಟ್ಸ್.